ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನಗೆಯೊಂದನು. ಸೂಪರ್. ಇದನ್ನ ಈ ತರ ಜರಡಿ ಇಟ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು. ಬರೀ ಕಾಯಿ ಗಂಜಿಗೆ ಕಾಯಿ ಹಾಲು ಚೆನ್ನಾಗಿ ಬರೀ ಕಾಯಿ ಹಾಲು ತಗೋಬೇಕು. ಹಂಸ ಕ್ಷೀರ ನ್ಯಾಯ. ಕ್ಷೀರ ನ್ಯಾಯ. ಒಂದು ಪ್ರಾಚೀನ ರೆಸಿಪಿ. ಬಂಧಗಳನುಭವ ರೋಗಗಳೆಲ್ಲವ ಮಿಂದಿಪುದಿ ಮಿಠಾಯಿ. ಒಳ್ಳೆ ಬಿಸಿ 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 ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಂಗೆ ಅಲ್ಲಿ ಒಳಗಿಂದ ನಾನು ಹೇಳ್ತೀನಲ್ಲ ಇಳಿಕ್ ನೋಡ್ತಾ ಇದ್ದಾವೆ. ಹಾಲೇ ಇಲ್ಲದ ಹಾಲು. ನಮಸ್ಕಾರ. ಮೊದಲು ಈ ಚಾನಲ್ ನ ನೋಡ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಶ್ರೀಮತಿ ದೀಪಾ ಮಾಧವರಾವ್ ಮಾಡುವ ನಮಸ್ಕಾರಗಳು. ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಟೈಮ್ ಅಲ್ಲಿ ಅರುಣ್ ಸರ್ ಅವರು ನಮ್ಮ ಹೋಟೆಲ್ ಭೋಜನ ಪ್ರಿಯಾಗೆ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ನಾವು ಅವ್ರಿಗೆ ಕಾಯಿ ಗಂಜಿ ಮಾಡೋದ್ರಲ್ಲಿ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಕಾಯಿ ಗಂಜಿ ವಿಶೇಷ ಏನಂದ್ರೆ ಸಾಮಾನ್ಯವಾಗಿ ಉಡುಪಿಲಿ ಕೃಷ್ಣನ ನೈವೇದ್ಯಕ್ಕೆ ಇರ್ತಾರೆ, ಆ ಕಡೆ ಅಂತ ಬಳಸುವಂತ ಪದಾರ್ಥ. ಏಕಾದಶಿ ಬಂದು ನಿರಾಹಾರ ಮಾಡಿರ್ತಾರೆ ನಮ್ಮ ಕಡೆ. ಕೆಲವರು ಫಲಾರ ಮಾಡೋರು ಮಾಡಿರ್ತಾರೆ, ಕೆಲವರು ಬರಿಸಿ ಅಂತ ತಗೊಂಡು ನಿರಾಹಾರದಲ್ಲಿ ಇರ್ತಾರೆ. ಅಂಥವ್ರು ಮಾರನೇ ದಿನ ಬೆಳಗ್ಗೆ ದ್ವಾಸಿ ಪಾಲನೆ 6:30-7 ಗಂಟೆಗೆ ಮಾಡಬೇಕಾದ ಸಂದರ್ಭದಲ್ಲಿ ಹೊಟ್ಟೆ ಪೂರ ದಿನ ನಿರಾಹಾರದಷ್ಟು ಬರೀ ತೀರ್ಥ ತಗೊಂಡಿರೋದ್ರಿಂದ ಹೊಟ್ಟೆ ಫುಲ್ಲು ಏನು ಇರಲ್ಲ, ದೇಹದಲ್ಲಿ ನೀರಿನ ಶಕ್ತಿ ಇರೋದಿಲ್ಲ. ಹಾಗಾಗಿ ಕಾಯಿ ಹಾಲನ್ನ ತಿಂಡಿ ಮೊದಲ ಕಾಯಿ ದೇಹಕ್ಕೆ ತಂಪು. ಫಸ್ಟ್ ಮಸಾಲೆ ಪದಾರ್ಥಗಳು ಸಾರು ಹುಳಿ ಬೀಳಕ್ಕೂ ಮುಂಚೆ ಈ ಕಾಯಿ ಗಂಜಿನ ಬಡಿಸಿ ಅದಕ್ಕಿಂತ ಆದ್ಮೇಲೆ ಎಕ್ಸ್ ಸಾರಾದ್ಮೇಲೆ ಹುಳಿ ಬಡಿಸೋ ಪದ್ಧತಿ. ಹಾಗಾಗಿ ದ್ವಾಸಿಲಿ ವಿಶೇಷವಾಗಿ ಮಾಡುವಂತಹ ಕಾಯಿ ಗಂಜಿನ ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಒಂದೊಂದು ಪದಾರ್ಥವನ್ನು ತಿನ್ನಿಸಿಕೊಳ್ಳೋ ಒಂದು ಪದ್ಧತಿ ಇದೆ. ಹೌದು ಸರ್. ತಿನ್ಬಿಡ್ತೀವಿ ನಾವು ಅಷ್ಟೇ. ಕಾಯಿ ಗಂಜಿ. ಹಾ ಸರ್, ಕಾಯಿ ಗಂಜಿಗೆ ಬೇಕಾಗಿರುವಂತಹ ಪದಾರ್ಥ ತೋರಿಸ್ತಾ ಇದ್ದೀನಿ. ಕಾಯಿ ಗಂಜಿ ತುಂಬಾ ಒದಗತ್ತೆ, ಹಾಗಾಗಿ ಇದನ್ನು ಕೂಡ 2-3 ಜನ ಆರಾಮಾಗಿ ಒಂದು ದ್ವಾಸಿ ಪಾಲನೆಯಲ್ಲಿ ಮಾಡ್ಕೋಬಹುದು. 1 ಕಪ್ ಅಕ್ಕಿ ತಗೊಂಡಿದ್ದೀನಿ, 1ಕ್ಕೆ 2ರಷ್ಟು ಅಳತೆಯಲ್ಲಿ ಕಾಯಿ ತಗೊಂಡಿದ್ದೀನಿ. ಫ್ರೆಶ್ ಕಾಯಿ ತುರಿದು ಇಟ್ಕೊಂಡಿರೋ ಕಾಯಿನ. ಒಗ್ಗರಣೆಗೆ ಬೇಕಾಗಿರುವಂತಹ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಹಾಕ್ತೀನಿ ಅಂತಂದ್ರೆ ಒಗ್ಗರಣೆ ಟೈಮಲ್ಲಿ ಕೆಲವರು ಹಾಕೋರು ಉಪ್ಪಚ್ಚಿ ಮೆಣಸಿನಕಾಯಿ ಕೂಡ ಬಳಸ್ಕೊತಾರೆ ಸರ್. ಯಾಕೆಂದ್ರೆ ನಾವು ಖಾರ ಹಾಕಲ್ಲ. ಖಾರ ಬೇಕು ಅಂದ್ರೆ ಉಪ್ಪಚ್ಚಿ ಮೆಣಸಿನಕಾಯಿನ ಕರೆದು ಅದಕ್ಕೆ ಒಗ್ಗರಣೆಗೆ ಹಾಕೊಂಡ್ರೆ ಕಿವುಚ್ಕೊಂಡ್ರೆ ಖಾರ ಬಿಡುತ್ತೆ. ಕೆಲವರು ಹಸಿ ಮೆಣಸಿನಕಾಯಿ ಹಾಕೋತಾರೆ, ಕೆಲವರು ಒಣಮೆಣಸಿನಕಾಯಿ ಹಾಕೋತಾರೆ, ಕೆಲವರು ಶುಂಠಿ ಹಾಕೋತಾರೆ. ಸೊ ನಾನು ಅದೆಲ್ಲ ಯಾವುದೂ ಹಾಕಲ್ಲ. ನಾನು ಪ್ರತಿ ದ್ವಾಸಿ ನಮ್ಮನೇಲಿ ಏನ್ ಮಾಡ್ತೀನೋ ವೀಕ್ಷಕರಿಗೆ ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ಭುತ. ಪ್ರತಿ ದ್ವಾಸಿ ನಮ್ಮನೇಲಿ ಈ ತರ ನಾನು ಏನು ಅಳತೆ ಜನಕ್ಕೆ ತೋರಿಸ್ತಾ ಇದೀನಿ, ಅದೇ ನಾನು ಇವತ್ತೇ ಪದಕ್ಕೆ ತೋರಿಸ್ತಾ ನಮ್ಮ ಚಾನೆಲ್ ಇರೋದು ಅದಕ್ಕೇನೆ. ಎಲ್ಲ ಶೈಲಿ ನೋಡೋಣ. ಹೌದು ಹೌದು, ತೊಂದರೆ ಏನಿಲ್ಲ. ಇದು ನನ್ನ ಶೈಲಿ ಅಷ್ಟೇ. ಹಾ ಸರ್, ಶುರು ಮಾಡೋಣ. ಈಗ ಈ ಅಕ್ಕಿನ ತೊಳೆದು ಕುಕ್ಕರ್ ಅಲ್ಲಿ ಸಾಮಾನ್ಯವಾಗಿ ಅಕ್ಕಿಗೆ 1ಕ್ಕೆ 2 ನೀರು ಹಾಕ್ತಿವಿ. ಉದುರ್ಬೇಕು ಅಂದ್ರೆ, ಸ್ವಲ್ಪ ಮೆತ್ತಗೆ ಬೇಕು ಅಂದ್ರೆ 2 ಕಾಲ್ ನೀರು ಹಾಕ್ತಿವಿ. ಕಾಯಿ ಗಂಜಿ ನಮಗೆ ತುಂಬಾನೇ ಮೆತ್ತಗಿರ್ಬೇಕಾಗಿರೋ ಹದ ಬೇಕು. ಹಾಗಾಗಿ 1ಕ್ಕೆ ನಾನು 3.5 ನೀರು ಹಾಕ್ತೀನಿ. ಚೆನ್ನಾಗಿ ಅದು ಹಣ್ಣಾಗ್ಬಿಡ್ಬಾರ್ದು, ಬಟ್ ಅನ್ನ ಚೆನ್ನಾಗಿ ಅರಳಿರ್ಬೇಕು. ಮಲ್ಲಿಗೆ ಹೂವಿನ ಹದ ಸೌಟಲ್ಲಿ ಹಿಂಗ್ ಸ್ಮ್ಯಾಶ್ ಮಾಡಿದ್ರೆ ಒಡೆದೋಗ್ಬೇಕು. ಆ ಹದಕ್ಕೆ ಅದು ನುಣ್ಣಗ್ ಬೆಂದಿರ್ಬೇಕು. ಹಾಗಾಗಿ 1:3 ನೀರು ಹಾಕ್ತೀನಿ. ನೋಡ್ಕೊಳ್ಳಿ. ಈಗ ಇದನ್ನ ಕುಕ್ಕರ್ಗೆ ಇಡೋಣ. ನಾನು ಆಗ್ಲೇ ಹೇಳಿದಂಗೆ ಅನ್ನ ಚೆನ್ನಾಗಿ ಮೆತ್ತಗಾಗಿರ್ಬೇಕು ಅಂತ ಹೇಳಿದೆ. ಸೊ 1:3 ನೀರು ಹಾಕೊಂಡಿದೀನಿ. ಕುಕ್ಕರ್ ವಿಜಿಲು ಅಷ್ಟೇ. ಅನ್ನಕ್ಕೆ ನಾವು 3-4 ಕೂಗು ಕೂಗಿಸಿದ್ರೆ ಸಾಕು. ಇದು 5 ಕೂಗು ಕೂಗಿಸ್ಕೊಂಡಿದೀನಿ. ಅಲ್ಲಿ ಕೂಗಾಳತೆನೂ ಸರಿ ಹೋಗ್ಬೇಕು, ನೀರು ಸರಿ ಮಿಶ್ರಣ ಆಗಿರೋದ್ರಿಂದ ಮೆತ್ತಗಾಗಿರುತ್ತೆ. ಅನ್ನ ತೆಗೆದು ನೋಡೋಣ. ಕೂಲ್ ಆಗಿದೆ ನೋಡಿ, ಚೆನ್ನಾಗಾಗಿದೆ. ಮೆತ್ತಗಾಗಿಲ್ಲ, ಹಂಗನ್ಬಿಟ್ಟು ಪೂರಾ ಉದುರು ಆಗಿಲ್ಲ. ಈಗ ಇದನ್ನ ಹಚ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ನೀರಾಗೇ ಇರಬೇಕು. ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡ್ತೀನಿ. ಹಾ, ಇದನ್ನು ಆಗಿಲ್ಲ. ಸರಿ, ನೀರು ಹಾಕಿದ್ದೀನಿ. ಆ ನೀರು ಅನ್ನ ಚೆನ್ನಾಗಿ ಕೊಂಡ್ಕೊಳ್ಳಿ. ಅಷ್ಟೊಳಗೆ ನಾವು ಈ ಕಾಯಿನ ಚೆನ್ನಾಗಿ ರುಬ್ಕೊಂಡು ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸರಿ, ಹಾಕೋತಾ ಇದ್ದೀನಿ. ಫುಲ್ ಕಾಯಿ ಸರ್, ಒಂದು ಚಿಕ್ಕ ಮೀಡಿಯಂ ಸೈಜ್ ಇದೆ. 1 ಕಾಯಿ ಫುಲ್ ತಗೊಂಡಿದ್ದೀನಿ. ಯಾಕೆಂದ್ರೆ ಇದು ಕಾಯಿದೆ ಅಂಶ ಸರ್, ಮೇಜರ್ ಇರೋದಿಲ್ಲ, ಸತ್ವ ಇನ್ನೇನು ಇಲ್ಲ. ಹಾಗಾಗಿ ಆಮೇಲೆ ನಾನು ಇನ್ನೊಂದು ಹಿಂಟ್ ಏನು ಹೇಳ್ತೀನಿ ಅಂತಂದ್ರೆ, ಇವತ್ತು ನಾಳೆ ಬೆಳಗ್ಗೆ ಮಾಡ್ಬೇಕು ಕಾಯಿ ಗಂಜಿ ಅಂತ
ಕಾಯಿ ತುರಿ ತುರಿದು ಫ್ರಿಜ್ ಅಲ್ಲಿ ಮಾತ್ರ ಇಟ್ಕೋಬೇಡಿ. ನಾಳೆ ಬೆಳಿಗ್ಗೆ ಅದು ರುಬ್ಕೊಂಡಾಗ ನೀರೇ ಒಂದ್ ಕಡೆ ಒಂಥರ ಬಿಟ್ಕೊಂಡ್ಬಿಡುತ್ತೆ, ಹಾಲೇ ಒಂದ್ ಕಡೆ ಆಗೋಗ್ಬಿಡುತ್ತೆ. ಅದು ಹದ ಅಷ್ಟು ಚೆನ್ನಾಗಿ ಕೂರೋದಿಲ್ಲ. ನೀವ್ ಯಾವಾಗ ಕಾಯಿ ಗಂಜಿ ಮಾಡ್ತೀರೋ ಆವಾಗ ತುರ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಸರ್. ಈಗ ಒಂದ್ ರೌಂಡ್ ರುಬ್ಕೊಂಡಿದೀನಿ. ಇದನ್ನ ಈ ತರ ಜರಡಿ ಇಟ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು. ಬರೀ ಕಾಯಿ ಗಂಜಿಗೆ ಕಾಯಿ ಹಾಲು ಚೆನ್ನಾಗಿ ಬರೀ ಕಾಯಿ ಹಾಲು ತಗೋಬೇಕು. ಅದ್ರ ಕಾಯಿ ಚಿರಟನ್ ತಗೊಳಕ್ ಹೋಗ್ಬಾರ್ದು. ಒಂದು 3 ರಿಂದ 4 ಸಲ ರುಬ್ಕೋಬೇಕಾಗುತ್ತೆ ಇದನ್ನ. ಉಡುಪಿ ಮಠಗಳಲ್ಲೆಲ್ಲ ಬಹಳ ವಿಶೇಷ ಸರ್. ಕೃಷ್ಣ ನೈವೇದ್ಯಕ್ಕೆ ಮುಖ್ಯವಾಗಿರ್ತಾರೆ. ಮತ್ತೆ ಇದರಲ್ಲಿ ನುಚ್ಚಲ್ಲೂ ಮಾಡ್ತಾರೆ ಸರ್. ನುಚ್ಚಲ್ಲೂ ಕಾಯಿ ಗಂಜಿ ಮಾಡ್ತಾರೆ. ಪುಳಿ ನುಚ್ಚು ಅಂತ ಹೆಸರು ಅದಕ್ಕೆ. ಕಾಯಿ ಗಂಜಿ ಅಂದ್ರೆ ಪರ್ಟಿಕ್ಯುಲರ್ ಕಾಯಿ ಒಂದೇ. ಅದ್ರದ್ದು ಕಾಯಿಯಲ್ಲಿ ಅದರ ಹಾಲಿನ ಅಂಶ ಇನ್ನೇನು ಇಲ್ಲ ಅನ್ನೋವರೆಗೂ ರುಬ್ಕೋಬೇಕು ಇದನ್ನ. ಒಂದೊಂದ್ಸಲ ಹಿಂಡ್ಕೊಂಡಾಗ್ಲೂ ಕಾಯಿ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿರೋ ಸತ್ವ ಕಳ್ಕೊತಾ ಹೋಗುತ್ತಲ್ಲ. ಬೆಳ್ಳಗಿರೋ ಕಾಯಿ ತುರಿ ಈ ಬಣ್ಣಕ್ಕೆ ಬರ್ತಾ ಹೋಗುತ್ತೆ. ಅದರಲ್ಲಿರೋ ಅಂಶ ಎಲ್ಲ ಹೋಗ್ತಾ ಇದೆ. ಹಂಸ ಕ್ಷೀರ ನ್ಯಾಯದಂತೆ ಹಂಸ ಹೇಗೆ ಹಾಲಲ್ಲಿ ನೀರ್ ಮಿಕ್ಸ್ ಆದ್ರೂ ಕೂಡ ಬರೀ ಹಾಲಿನ ಮಾತ್ರ ತಗೊಂಡು ನೀರಿನ ಬಿಡುತ್ತಲ್ಲ, ಹಾಗೆ ನಾವು ಕಾಯಿಯಲ್ಲಿರೋ ಕಾಯಿ ಹಾಲಿನ ಮಾತ್ರ ತಗೊಂಡು ಕಾಯಿ ಗಂಜಿಗೆ ಬಳಸ್ಬೇಕಾಗುತ್ತೆ. ಹಂಸ ಕ್ಷೀರ ನ್ಯಾಯ. ಹಂಸ ಕ್ಷೀರ ನ್ಯಾಯ. ಎಲ್ಲ ಸತ್ವ ಬಂದಂಗಾಗಿದೆ. ಬರ್ತಾ ಇದೆ ನೋಡಿ. ಇಲ್ಲಿ ಕಬ್ಬಿನ ಜಲ್ಲೆಲಿ ಹಾಲು ತೆಗೆದಾಗ ಕಬ್ಬು ಏನು ಇಲ್ಲದೆ ಸತ್ವ ಕಳ್ಕೊಳತ್ತಲ್ಲ, ಹಾಗಾಗ್ತಿದೆ ನೋಡಿ. ಆದಷ್ಟು ಬಿಳಿ ತುರಿ ತಗೊಂಡ್ರೆ ಒಳ್ಳೆ ಬೆಳ್ಳಗಿರೋ ಕಾಯಿ ಹಾಲು ಬರುತ್ತೆ ನಮ್ಗೆ. ಆ ಕರೆಕ್ಟದ್ದೆಲ್ಲ ತಗೊಳಕ್ ಹೋಗ್ಬೇಡಿ. ಒಂದು ಪ್ರಾಚೀನ ರೆಸಿಪಿ. ಹಾ ಸರ್, ಹೌದು ಅಜ್ಜಿ ಮತ್ತೆ ಹೌದು ಹೌದು ಹೌದು. ಈ ಹಳೆ ಕಾಲದ ರೆಸಿಪಿಗಳಲ್ಲಿ ಎಲ್ಲ ಇರೋದು ಸಿಂಪಲ್. ವಯಸ್ಸಾದವ್ರಿಗೆ ಬಹಳ ಇಷ್ಟ ಇರುತ್ತೆ. ಹಣ್ಣಿನ ಜೊತೆ ಅನ್ನ ಮೆತ್ತಿಗಿರುತ್ತೆ. ಮಠಗಳಲ್ಲಿ ಹೋದಾಗ ಅನ್ನ ತುಂಬಾ ಉದ್ದರಾಗಿ ಹೋಗಿರುತ್ತೆ ಪಾಪ. ಸೊ ಕಾಯಿ ಗಂಜಿಲಿ ಆರಾಮಾಗಿ ಊಟ ಕಳೆದ್ ಬಿಡ್ಬೋದು. ಏನೂ ಸತ್ವ ಇಲ್ಲ ಇದರಲ್ಲಿ, ಏನೇನು ಇಲ್ಲ. ಸೊ ಇದು ನಾನು ಬಳಸಲ್ಲ ಇವಾಗ. ನೋಡಿ ಸರ್, ನಾನು ಹಾಕಿದ್ ಒಂದು ಬೌಲು ಎಷ್ಟು ಒದಗಿದೆ ನೋಡಿ ಅನ್ನ. ಇನ್ನು ಕಾಯಿ ಹಾಲು ಬೀಳ್ತಾ ಹೋದ್ರೆ ಇನ್ನೂ ಒದಗುತ್ತೆ. ಅದಕ್ಕೆ ಒಗ್ಗರಣೆ ಬೇರೆ ಹಾಕ್ಬೋದು. ಹಾಕ್ಬೇಕೀಗ. ಇನ್ನು ಇದು ಒಂದು ಕುದಿ ಬಂದ ಮೇಲೆ ಕಾಯಿ ಹಾಲು ಹಾಕ್ತೀನಿ. ಇದು ಕುದಿ ಬರ್ಲಿ. ಬರೋದ್ರಲ್ಲಿ ವೀಕ್ಷಕರು ಕೇಳ್ತಾನೆ ಇದ್ದಾರೆ, ಯಾಕೆ ಹಾಡು ಸ್ಟಾಪ್ ಮಾಡ್ಬಿಡಿ ನೀವು ಹಾಡೋದನ್ನ. ನನ್ನ ಸುಮಾರು ಜನ ಕೇಳಿದ್ರು, ಸರ್ ಏನ್ ಮೇಡಮ್ ಒಂದೇ ಎಪಿಸೋಡ್ರೆ ಒಂದೇ ಹಾಡು ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ಹಾಡು ಮತ್ತೆ ಹೇಳಂತ ಒಂದು ಅವಕಾಶ ಸಿಕ್ಕಿಲ್ಲ ಅಷ್ಟೇ ಸರ್. ಹಾಡಬಾರ್ದು ಅನ್ನೋದೇನಲ್ಲ, ಹಾಡು ನಮಗ್ ಸಿಕ್ಕಾಬಿಟ್ಟೆ ಪ್ರಾಣ ಪ್ರಿಯವಾದಂತ ಒಂದು ಅಭ್ಯಾಸ. ನಮ್ಗೆ ಹಾಡು ಹೇಳಕ್ ಅವಕಾಶ ಸಿಕ್ಕಿಲ್ಲ ಅಷ್ಟೇನೆ. ಈ ಒಂದು ಬಂದ್ಬಿಡ್ಲಿ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುನಾಳು ನೀನು ಆಧಾರವಾದೆ, ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನಗೆಯೊಂದನು, ಎಲ್ಲೇ ಇರು ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುನಾಳು ನೀನು ಆಧಾರವಾದೆ, ನಾ ಬೇಡಲಾರೆ ವರವೇನನು, ನೀ ನೀಡು ಸಾಕು ನಗೆಯೊಂದನು.
ಸೂಪರ್. ಮ್ಯೂಸಿಕ್ ಬೇಕಾಗಿಲ್ಲ, ಕರೋಕೆನೇ ಬೇಕಾಗಿಲ್ಲ ನೋಡಿ. ವೀಕ್ಷಕರೇ, ಆಕ್ಚುಲಿ ಕರೋಕೆ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇವಾಗ ಸರ್ ಅಡುಗೆ ಮಾಡ್ತಾ ಇದೀವಿ, ಒಂದು ದೇವನಾಮ ಹೇಳ್ಬಿಡ್ತೀನಿ ಸರ್. ಅದನ್ನು ಹೇಳ್ಬಿಡಿ. ಓಕೆ. ಈಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ. ಇದ್ರ ಜೊತೆಗೆ ನಾನು ರುಬ್ಕೊಂಡಿರುವಂತಹ ಕಾಯಿ ಹಾಲು ಹಾಕ್ತಾ ಇದ್ದೀನಿ. ನಂದತನಯ ಗೋವಿಂದನ ಭಜಿಪುದ ನಂದವಾದ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದ ನಂದವಾದ ಮಿಠಾಯಿ. ಬಂಧಗಳನುಭವ ರೋಗಗಳೆಲ್ಲವ, ಬಂಧಗಳನುಭವ ರೋಗಗಳೆಲ್ಲವ ಮಿಂದಿಪುದಿ ಮಿಠಾಯಿ. ಮಿಂದಿಪುದಿ ಮಿಠಾಯಿ. ನಂದತನಯ ಗೋವಿಂದನ ಭಜಿಪುದ ನಂದವಾದ ಮಿಠಾಯಿ. ಏನ್ ನಿಮ್ ಬತ್ತಳಿಕೆ ಇನ್ನು ಎಷ್ಟಿದಾವ? ಇದನ್ನ ಕುದಿ ಬರ್ಬೇಕು ಸರ್. ಇದು ಕುದ್ದು ಈ ಹದ ಗಟ್ಟಿ ಆಗುತ್ತೆ. ಇದು ಗಟ್ಟಿ ಆಗುತ್ತೆ. ಇದು ಗಟ್ಟಿ ಇಡ್ಲಿ ಹಿಟ್ಟಿನ ಹದಕ್ಕೆ ಬರ್ಬೇಕು ಸರ್. ಇದು ಆ ಹದಕ್ಕೆ ಹೊಂದ್ಕೋಬೇಕು. ಅನ್ನದ ಜೊತೆಗೆ ಕಾಯಿ ಹಾಲು ಕಂಪ್ಲೀಟ್ ಆಗಿ ಹೊಂದ್ಕೋಬೇಕು. ಕುದಿ ಬರ್ಲಿ. ಇದಕ್ಕೆ ತಕ್ಕ ಕೊಂಚ ಉಪ್ಪು ಹಾಕೇ ಬಿಡ್ತೀನಿ. ಈಗ ಇದು ಕುದೀತಾ ಇದೆ. ಆ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ನಿಮಿಷ. ಈಗ ದಸರಾ ನಡೀತಾ ಇರೋದ್ರಿಂದ ಸರ್ ಸಂಜೆ ಹೊತ್ತು ಶ್ರೀನಿವಾಸ ಕಲ್ಯಾಣ ಮಂಗಲಿ ಪಾರಾಯಣ ಆಗುತ್ತೆ. ಮತ್ತೆ ಹಳೇ ಕಾಲದ ಅನಂತಾಧೀಶರದು ಬುಕ್ ಇಟ್ಕೊಂಡಿದ್ದಾರೆ. ಅದು ಈಗಿನ ಪ್ರಿಂಟ್ ಗಳಲ್ಲಿ ಸಿಕ್ಕೋದೇ ಇಲ್ಲ, ಅಷ್ಟು ವಿಶೇಷವಾಗಿದೆ ಬುಕ್. ಈಗಿನ ಪ್ರಿಂಟ್ ಸುಮಾರು ಬರುತ್ತೆ, ಏನೇನೋ ಅಕ್ಷರ ಬದಲಾವಣೆ ಆಗೋಗಿದೆ. ರಾಗಕ್ಕೆ ತಕ್ಕಂಗೆ ಅಕ್ಷರಗಳು ಆಚೆ ಈಚೆ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಒಪ್ಪೋದೇ ಇಲ್ಲ ಅದನ್ನ. ಹಾಗಾಗಿ ಅವರು ದಿನಾ ಸಂಜೆ ನನಗೆ ಹೇಳ್ಕೊಡ್ತೀವಿ ಶ್ರೀನಿವಾಸ ಕಲ್ಯಾಣನ. ಜೊತೆಲಿ ಇಬ್ರು ಹಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. 10 ದಿನ 10 ಅಧ್ಯಾಯ. ಇವತ್ತು 3ನೇ ಅಧ್ಯಾಯ ಓದ್ಬೇಕು. ಮೊನ್ನೆ 1, 2 ಆಗಿದೆ. ಇವತ್ತು 3ನೇ ಅಧ್ಯಾಯ ಓದ್ಬೇಕು ಸರ್. ನೀವು ಗಮನಿಸ್ಬೋದು ನೋಡಿ, ಈಗ ಎಣ್ಣೆ ಇಟ್ಟಿದ್ದೀನಿ, ಹಿಂಗ್ ಹಾಕೋತಾ ಇದ್ದೀನಿ. ನೀವು ಗಮನಿಸ್ಬೋದು ನಮ್ಮ ಅಜ್ಜಿ, ನಮ್ಮ ತಾತ, ಮುತ್ತಾತ ಅವ್ರ ಕಾಲದಲ್ಲೆಲ್ಲ ಬೇಕಿಂಗ್ ಸೋಡಾ, ಕಲರ್ ಆಗ್ಲಿ ಅಥವಾ ಸಪರೇಟ್ ಇಂಗ್ರೀಡಿಯೆಂಟ್ಸ್ ಆಗ್ಲಿ ಆತರ ಬಳಸಿದ್ದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಅವ್ರಿಗಿರೋಷ್ಟು ಶಕ್ತಿ ನಮ್ಮಪ್ಪ ಅಮ್ಮಂಗಿರ್ಲಿಲ್ಲ. ನಮ್ಮಪ್ಪ ಅಮ್ಮಂಗಿರೋಷ್ಟು ಶಕ್ತಿ ಈಗ ನಮಗಿಲ್ಲ. ನಮಗಿರೋಷ್ಟು ನನ್ನ ಮಕ್ಳಿಗಿರಲ್ಲ. ಅದು ಎಷ್ಟು ಚೆನ್ನಾಗಿ ಕಣ್ಣೆದ್ರೆ ಕಾಣಿಸ್ತಾ ಇದೆ ಅಂತಂದ್ರೆ ಸರ್, ಅವ್ರು ಮಾಡೋ ಊಟದಲ್ಲಿ ಅದೆಲ್ಲ ಉಳಿಸ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಸಾಸಿವೆ ಹಾಕಿದೀನಿ. ನಾನು ಆಗ್ಲೇ ಹೇಳಿದಂಗೆ ಇದಕ್ಕೆ ಶುಂಠಿ, ಹಸಿಮೆಣಸಿನಕಾಯಿ ಏನ್ ಬೇಕಾದ್ರೂ ಹಾಕ್ತಾರೆ. ಬಟ್ ನಾನು ಯಾವ್ದು ಹಾಕೋದಿಲ್ಲ. ನಾನು ಬರೀ ಸಾಸಿವೆ, ಇಂಗು, ಕಳೆಬೇಳೆ, ಉದ್ದಿಬೇಳೆ ಒಗ್ಗರಣೆ ಹಾಕೋತಾ ಇದೀನಿ. ಹಾಕೊಳ್ಳೋದು ಉಪ್ಪಚ್ಚಿ ಮೆಣಸಿನಕಾಯಿ ಕೂಡ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ತಿಂತಾರೆ. ನಾನು ಮಾಡೋದಿಲ್ಲ, ಇಷ್ಟೇ ಹಾಕ್ತೇನೆ ಒಗ್ಗರಣೆ. ಏನು ಇಲ್ಲ ಸರ್, ಕರಿಬೇವು, ಕೊತ್ತಂಬರಿ ಏನು ಇಲ್ಲ. ಇದು ಗಟ್ಟಿ ಆಯ್ತು ಅಂತಂದ್ರೆ ಬೇಕಾದ್ರೆ ಹುಳಿ ಮಜ್ಜಿಗೆ ಹತ್ರ ಸೇರಿಸ್ಕೋಬಹುದು ಸರ್. ಹುಳಿ ಮಜ್ಜಿಗೆ ಹಾಕೊಂಡ್ರೆ ಅದೊಂಥರ ರುಚಿ ಕೊಡುತ್ತೆ. ನಾನು ಈಗ ಹಾಲೇ ಯಥೇಚ್ಛವಾಗಿ ಹಾಕಿರೋದ್ರಿಂದ ಇದು ಗಟ್ಟಿ ಆಗೋದಿಲ್ಲ. ಮೊಸರು, ಮಜ್ಜಿಗೆ, ಹುಳಿ ಮೊಸರು ಇತ್ತು ಅಂದ್ರೆ ಅದನ್ನ ಹೊಡೆದ್ಬಿಟ್ಟು ಚೆನ್ನಾಗಿ ಕಡ್ದ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಸರ್. ಇದು ಒಂದು ಸುಮಾರು ಒಂದು 5 ನಿಮಿಷ ಕುದಿಬೇಕು. ಕುದಿಬೇಕು ಸರ್. ಇನ್ನೂ ಹದ ಬರ್ಬೇಕು. ಒಂದು 45-50 ಭಾಗ ಆಗಿದೆ ಅಷ್ಟೇ. ಅದು ಇನ್ನೂ ಒಂದು 3-4 ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬಂದಷ್ಟು ಹೊಂದ್ಕೊಳುತ್ತೆ ಸರಿ. ನೋಡ್ಬಿಡ ಸರ್. ನೋಡಿ, ಫಸ್ಟ್ ಕ್ಲಾಸ್ ಕುದಿ ಬಂದಿದೆ. 2 ನಿಮಿಷ ಮುಚ್ಚಿಟ್ಬಿಟ್ರೆ ಅನ್ನದ ಗಂಜಿ ಫಸ್ಟ್ ಕ್ಲಾಸ್ ಆಗಿ ಹೊಂದ್ಕೊಳುತ್ತೆ ಕಾಯಿ ಹಾಲು ಜೊತೆಗೆ. ಸೊ ಬಡ್ಸಕ್ ಆರಾಮಾಗುತ್ತೆ, ಎಲೆಗೂ ನಿಂತ್ಕೊಳ್ಳುತ್ತೆ. ಬಿಸಿ ಬಿಸಿಯಾದ ದ್ವಾದಶಿಯಲ್ಲಿ ಊಟ ಮಾಡತಕ್ಕಂತಹ ಕಾಯಿ ಗಂಜಿ ತಿನ್ನಲು ಸಿದ್ಧ. ನಾವಂತೂ ಸವಿಯಲು ಸಿದ್ಧ. ಇದಕ್ಕೆ ಉಪ್ಪಿನಕಾಯಿ ಬಡಿಸ್ಕೋಬಹುದು, ಮಾಗಡಿ ರಸದಲ್ಲಿ ಬಳಸ್ಕೋಬಹುದು, ತೊಕ್ಕಲ್ ತಿನ್ಬೋದು. ಅವರು ರುಚಿ ಸರ್. ಹುಳಿಗೊಜ್ಜಲ್ಲಿ ತಿಂತಾರೆ. ಹುಳಿಗೊಜ್ಜು ಯೂಶಲ್ ತುಂಬಾ ಚೆನ್ನಾಗಿರುತ್ತೆ. ಹುಳಿಗೊಜ್ಜಲ್ಲೂ ತಿನ್ಬೋದು ಬೇಕಾದ್ರೆ. ಭೋಜನ ಪ್ರಿಯದಲ್ಲಿ ಏನ್ ಸಿಗುತ್ತೋ ಆ ಒಂದು ಗೊಜ್ಜಲ್ಲೇ ತಿಂತೀವಿ. ಖಂಡಿತ ಸರ್, ಖಂಡಿತ. ಆ ಗೊಜ್ಜು ಇಲ್ಲ ಸೇಮ್ ನೀವೆಲ್ಲಂಗೆ. ಅದ್ ನಾವು ಹುಳಿಗೊಜ್ಜಿಗೆ ಏನೂ ತರಕಾರಿ ಹಾಕಿಲ್ಲ, ನಮ್ದು ತರಕಾರಿ ಇರುತ್ತೆ ಅಷ್ಟೇನೆ. ಆ ಗೊಜ್ಜಲ್ಲೇ ಇದು ತಗೊಳ್ಳಿ. ಇಲ್ಲ ಉಪ್ಪಿನಕಾಯಿ ಇರುತ್ತೆ, ತೊಕ್ಕಿರುತ್ತೆ, ಯಾವ್ದ್ರಲ್ಲಿ ಬೇಕಾದ್ರೆ ನಿಮ್ಮ ಟೇಸ್ಟ್, ನಿಮ್ ಇಷ್ಟ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ 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 ನೋಡ್ರಿ ಬಿಸಿ 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 ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಂಗೆ ಅಲ್ಲಿ ಒಳಗಿಂದ ನಾನು ಹೇಳ್ತೀನಲ್ಲ ಇಳಿಕ್ ನೋಡ್ತಾ ಇದ್ದಾವೆ. ಕಾಯಿ ಗಂಜಿ
ನಮ್ಮ ಮನಸ್ಸಿನಲ್ಲೇ ಇದ್ದಿಲ್ಲ ಇದು. ಸ್ಮೃತಿ ಪಟಲದಲ್ಲಿ ಎಲ್ಲಾದ್ರೂ ಇದ್ರೆ ಮಾತ್ರ ನಮ್ಗೆ ನೆನಪಾಗಬೇಕಲ್ಲ. ಇಲ್ಲೇ ಇಲ್ಲ, ಕಾಯಿ ಗಂಜಿ ಕೇಳಿದ್ದಿಲ್ಲ ನಾನು. ಅದ್ಭುತ ನೋಡಿ, ಸಿ ಕೈ ಚಂದ್ರವ್ರು ಕೂಡ ಬಂದು ಇಲ್ಲಿಯ ವೆಜ್ ಮೀಲ್ಸ್ ಅಪ್ಪಟವಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಟೋಗಿದ್ದಾರೆ. ಅಕ್ಕಿ ರೊಟ್ಟಿ ಅದು ಇದೆ, ಅವರ ಅಚ್ಚುಮೆಚ್ಚು ಅಂತ ಹೇಳಿದರು. ಇವತ್ತು ನಾವು ಅದ್ಭುತವಾದ ಕಾಯಿ ಗಂಜಿ ನೋಡ್ಬಿಡೋಣ ಟೇಸ್ಟು. ತೊಕ್ಕು ಇದೆ ಮತ್ತು ಇದಿದೆ, ಮಾವಿನಕಾಯಿ ಉಪ್ಪಿನಕಾಯಿ. ಬಟ್ ಆ್ಯಸ್ ಇಟ್ ಈಸ್ ಫಸ್ಟು ಹೇಗಿದೆ ನೋಡ್ಬಿಡೋಣ. ಹಾಲೇ ಇಲ್ಲದ ಹಾಲು, ಕಾಯಿ ಹಾಲು ನೋಡಿ. ನಿಮ್ಮನ್ನ ಹಾಲಿನ ಒಂದು ಆ ರುಚಿ ಅದನ್ನೇ ಮರೆಸ್ಬಿಡ್ತದೆ ನಿಮಗೆ. ಅಬ್ಬಾ ಅದ್ಭುತವಾಗಿದೆ. ಅನ್ನ ಕೂಡ ಅವ್ರು ಹೇಳ್ದಂಗೆನೆ ಇಟ್ಲಾಗ ಫುಲ್ ಬೆತ್ತಗಿಲ್ಲ, ಇಟ್ಲಾಗ ಫುಲ್ ಉದುರಿಲ್ಲ. ಆ ಹದ ಬೇಕಲ್ಲ, ಹದದಲ್ಲೇ ನಿಂತ್ಕೊಂಡಿದೆ ಅನ್ನ. ಇನ್ನು ಕಾಯಿ ಹಾಲು ಬಿಡಿ, ಅದನ್ನ ಎಷ್ಟು ಸಲ ಅದನ್ನ ಆ ಸತ್ವ ಎಲ್ಲ ತಗೊಂಡ್ರು ಅದೆಷ್ಟು ಇಲ್ಲಿ ಬೇಕು. ನೋಡೋಣ. ಹುಂಚೆಕಾಯಿ ತೊಕ್ಕು, ತೊಕ್ಕನ್ನು ಹೊಗಳ್ಬೇಕಾ, ಕಾಯಿ ಹಾಲು ಹೊಗಳ್ಬೇಕಾ, ನೀವೇ ಹೇಳಿ. ಅದ್ಭುತವಾಗಿದೆ. ಅದು 1.5 ವರ್ಷ ಆಯ್ತಂತ ಮಾಡಿ, ಅಷ್ಟು ರುಚಿಯಾಗಿದೆ. ಇನ್ನು ಮುಂದಿನ ರೆಸಿಪಿ ಹುಣಸೆಕಾಯಿ ತೊಕ್ಕು ಕೂಡ ಬರ್ತದೆ. ಸೊ ಇದು ದ್ವಾದಶಿ ದಿನ ತಿನ್ನೋದಕ್ಕೆ ಬಹಳ ವಿಶೇಷ ಅಂತೆ. ದ್ವಾದಶಿ ಒಂದೇ ನಮಗಂತೂ ಇದು ಸಿಕ್ಕರೆ ಅಬ್ಬಾಬ ಬೇರೆ ಏನೂ ಬೇಕಾಗಿಲ್ಲ. ನಾವು ಈ ಬ್ರೌನ್ ರೈಸ್ ಗಂಜಿ ಮಾಡ್ಕೋತೀವಿ. ಇದೆಲ್ಲ ಈ ಹಳೆ ಪ್ರಾಚೀನ ಶೈಲಿಯ ಗಂಜಿಗಳು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇವತ್ತು ಅದಕ್ಕಾಗಿ ಮೈಸೂರಿಗೆ ಬಂದು ಕಾಯಿ ಗಂಜಿ ನೋಡಿ, ಗೊಂಬೆಗಳಿದ್ದಾವೆ. ದಸರಾ ಟೈಮಲ್ಲಿ ಬಂದಿದ್ದೀವಿ. ಆಹಾಹಾ, ಇಲ್ಲಿ ವಾತಾವರಣದಲ್ಲೇ ಅದಿದೆ. ಏನಿದೆ? ವೈಭೋಗ. ಇಲ್ಲಿ ರಾಜಭೋಗ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಗೆ. ನಮಸ್ಕಾರ. ನಾವು ಅರುಣ್ ಅವ್ರದ್ದು ಲಾಗ್ ನೋಡ್ಕೊಂಡೇ ಬಂದಿದ್ದು. ತುಂಬಾ ಚೆನ್ನಾಗಿದೆ ರೊಟ್ಟಿ. ಈ ಗೊಜ್ಜಂತೂ ಸೂಪರ್ ಆಗಿದೆ. ಎಲ್ಲನೂ ಒಂದ್ಸತಿ ಎಲ್ಲರೂ ಟ್ರೈ ಮಾಡಬೇಕು ಬಂದ್ಬಿಟ್ಟು. ನಾವು ಫಸ್ಟ್ ಟೈಮ್ ಬಂದು ತಿಂತಾ ಇದ್ದೀವಿ ಮೈಸೂರಲ್ಲಿ. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಬಂದು ತಿಂತಾ ಇದ್ದೀವಿ. ಎಲ್ಲರೂ ಖಂಡಿತ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ಲ ಥರ ರೊಟ್ಟಿಗಳು ಸಿಗುತ್ತೆ ಇಲ್ಲಿ. ಊಟನೂ ತುಂಬ ಚೆನ್ನಾಗಿದೆ. ಅರುಣ್ ಅಂಕಲ್ ವ್ಲಾಗ್ಸ್ ಆರ್ ನಾಟ್ ನ್ಯೂ ಟು ಅಸ್. ನಮ್ಗೆ ಹೊಸದಲ್ಲ. ನಾವು ಎಲ್ಲೇ ಹೋದ್ರೂ ಅವ್ರ ಬ್ಲಾಗ್ಸ್ ನೋಡ್ಕೊಂಡೇ ಹೋಗ್ತೀವಿ. ತುಂಬ ಹೆಲ್ಪ್ಫುಲ್ ಇದೆ ಅವ್ರ ವಿಡಿಯೋಸ್. ಸೊ ಗ್ರೇಟ್ ಜಾಬ್. ನಾವು ಬೆಂಗಳೂರಿಂದ JP ನಗರದಿಂದ ಬಂದ್ವಿ, ಮೈಸೂರು ನೋಡೋಕ್ಕೆ ಬಂದ್ವಿ. ರಾತ್ರಿ ಎಲ್ಲ ನೋಡಿದ್ವಿ, ದೀಪ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿ. ಆಮೇಲೆ ನಮ್ಮ ಮಗಳು ಅಡ್ರೆಸ್ ಕೊಟ್ಟಳು, ಬ್ರಾಹ್ಮಣ ಊಟ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ರುಚಿಯಾಗಿ. ಅಡುಗೆ ತುಂಬ ಚೆನ್ನಾಗಿದೆ, ನಮಗಿಷ್ಟ ಆಯಿತು. ಮತ್ತೊಂದು ಸಾರಿ ಬರೋಣ ಅಂದ್ಕೊಂಡಿದ್ದೀವಿ. ದಸರಾನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದೀಪಾಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.